ಎಲ್ಲ ಥರದ ಅಡುಗೆಗಳನ್ನು ಕಲ್ತು ಮಾಡಾಕ್ತಾನೆ ಅವನು. ಆ ಥರ ಒಂದು ಪ್ರೀತಿಯ ವ್ಯಕ್ತಿ. ಎಲ್ಲೇ ಹೋಗಲಿ, ಎಷ್ಟೇ ದೂರದಲ್ಲಿರಲಿ, ದಿನ ಒಂದು ಫೋನ್ ಮಾಡಿ ಮಾತಾಡೋದು, ವಿಡಿಯೋ ಕಾಲ್ ಮಾಡಿ ಮಾತಾಡೋದು, ಇದೆಲ್ಲ ನೆನೆಸುವಾಗ ಅವನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಮ್ಮ ಅಮ್ಮ ಓ ನನ್ನ ಅಮ್ಮ, ಅಮ್ಮ ಅಮ್ಮ ಓ ನನ್ನ ಅಮ್ಮ, ನೀನು ನುಡಿದಂತ ಲಾಲಿಯೊಂದ ಎಂದು ಮರೆಯಲ್ಲ ನಿನ್ನ ಕಂದ. ನಿನ್ನ ಮಡಿಲಲಿ ಮತ್ತೆ ಮಲಗುವ ಆಸೆ ಮಗುವಿನ ಹಾಗೆ, ನನ್ನ ತಲೆಯನ್ನು ಮತ್ತೊಮ್ಮೆ ನೀ ಸವರಬೇಕು. ಅಮ್ಮ ನನ್ನ ಹಣೆ ಮೇಲೆ ಬಾನಿಂದ ಸಿಹಿ ಮುತ್ತ ನೀಡೊಂದು ಸಾಕು. ಅಮ್ಮ ಅಮ್ಮ ಓ ನನ್ನ ಅಮ್ಮ, ಜನ್ಮದಾತೆ ಓ ನನ್ನ ಅಮ್ಮ. ಆ ನಿನ್ನ ಮಮತೆ ಈ ಬಾಳ ಹಣತೆ ಕಲಿಸಿ ಕೊಟ್ಟೆ ನೀ ನಂಗೆ ನಗಲು. ಎಲ್ಲಿದ್ದರೂನು ಹೇಗಿದ್ದರೂನು ಹಿಡಿದೇ ನಡೆವೆ ನಾನಿನ್ನ ಬೆರಳು. ನಿನ್ನ ಸೆರಗಲಿ ಮತ್ತೆ ಅಡಗುವ ಆಸೆ ಮಗುವಿನ ಹಾಗೆ. ಕಣ್ಣ ಮುಚ್ಚಾಲೆ ಆಡೋಣ ಬಾಮ್ಮ, ಹೀಗೆ ನನ್ನ ಬಿಟ್ಟು ಯಾಕೆ ಹೋದೆ. ನಿನ್ನ ಕಥೆಯಲ್ಲಿ ಬಂದ ಚಂದ ಮಾಮ ಮರಳಿ ಬೇಕಾಗಿದೆ. ಸ್ವಲ್ಪ ತುಂಟತನ ಗಂಡು ಮಕ್ಕಳಲ್ಲೋ ಮಾಡ್ತಾರೆ, ಆದರೆ ಅವನಿಗೆ ಒಂದು ಗಾಯ ಆದರೆ ಅದಾದರೆ ಯಾವ ಒಂದು ಕೇರು ಇಲ್ಲ. ನಾವೇ ತಲೆ ಸುತ್ತ ಬೀಳ್ಬೇಕು ಅವನ ಗಾಯ ನೋಡಿಕೊಂಡು, ಆದರೆ ಅವನು ಮಾತ್ರ ಕೇರ್ ಮಾಡ್ತಿರ್ಲಿಲ್ಲ. ಆ ಥರ ಒರಟಾಗಿಯೇ ಬೆಳೆದ. ಅಮ್ಮ ಅಮ್ಮ ಬಾರೆ ಅಮ್ಮ, ನೀನು ಇರದೆ ಬಲು ಬೋರು ಅಮ್ಮ. ನನ್ನ ಪಾಪು ನನ್ನ ಮುತ್ತು ದೀಪು, ನೋಡು ನಾನು ನಿನ್ನಲ್ಲೇ ಇರುವೆ. ನಂದೊಂದು ಆಸೆ ಪೂರೈಸು ಕೂಸೆ, ಎಂದು ನೀನು ಅಳಬೇಡ ಮಗುವೆ. ನಿನ್ನ ಹೃದಯದಲ್ಲಿರುವೆ, ಹೆಜ್ಜೆಯಲ್ಲಿರುವೆ ಎಂದಿಗೂ ಹೀಗೆ. ಉಸಿರು ಎನ್ನುವುದು ಕೊನೆಗೊಮ್ಮೆ ನಿಲ್ಲುವುದು, ಅದರ ಹೆಸರೇನೆ ಸೃಷ್ಟಿ ಲೀಲೆ. ನೆನಪು ಒಂದೇನೆ ಸಾವಿರದೆ ಬದುಕುವುದು, ಜೀವ ಹೋದ ಮೇಲೆ. ಕಂದ ಕಂದ ನನ್ನ ಮುತ್ತು ಕಂದ, ಎಂದು ನಗುತ್ತಾ ನೀ ಬಾಳು ಕಂದ. ನಿನ್ನ ಮಾತು ಕೇಳುವೆ ಅಮ್ಮ, ನಗುತ್ತಲೇ ಇರುವೆ ಓ ನನ್ನ ಅಮ್ಮ. ಹೇಗಿದ್ಯಾ ಕಂದ? ನಾನು ಜೊತೆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನೋಡು. ನಿನ್ನ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರಲಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಮಗ. ನಾನು ಯಾವಾಗಲೂ ನಿನ್ನ ಬೆನ್ನ ಹಿಂದೆನೇ ಇರ್ತೀನಿ. ಹೀಗೆ ನಗ್ತಾ ನಗಿಸ್ತಾ ಖುಷಿಯಾಗಿರು ಕಂದ.